ಜೆನ್ಸಿ ಜನ್ರೇಷನ್ ಅನ್ನೇ ಕಂಗನಾ ರಣಾವತ್ ಗಟರ್ ಜನ್ರೇಷನ್ ಅಂತ ಕರೆದು ಬಿಟ್ಟಿದ್ರು. ಇದೊಂದು ಮೋರಿ ಜನ್ರೇಷನ್ ಅಂತ ಅವರು ಮಾತನಾಡಿಬಿಟ್ಟಿದ್ರು. ಕಂಗನಾ ರಣಾವತ್ ತಮ್ಮ ಹೇಳಿಕೆಯನ್ನು ಮತ್ತೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಕಂಗನಾ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ತುಂಬ ಬರ್ತಾ ಇದೆ ಕಂಗನಾ ಅವರ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ, ಆದರೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಶಿಸ್ತು ಅತ್ಯಗತ್ಯ ಅಂಥೇಳಿ ಒತ್ತಿ ಹೇಳ್ತಾ ಇರೋದು ಕಂಗನಾ. ಬಾಲಿವುಡ್ ನಟಿ, BJPಯ ಸಂಸದೆ ಕೂಡ ಹೌದು. ಸ್ಪಷ್ಟನೆ ಮೇಲೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಆದರೆ ಅವರು ಗಟರ್ ಅನ್ನೋದು ಮಾತ್ರ ಬಿಟ್ಟಿಲ್ಲ. ಜೆನ್ಸಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಂಚಿಕೊಂಡಿರೋದು ಕಂಗನಾ ಇಲ್ಲಿ ತಮ್ಮ ಹೇಳಿಕೆಗಳು ಎಲ್ಲ ಯುವಜನರ ವಿರುದ್ಧವಲ್ಲ, ಕೆಲ ಸಾರ್ವಜನಿಕ ನಡವಳಿಕೆಯ ಬಗ್ಗೆ ಮಾತ್ರ ಅಂತ ಸ್ಪಷ್ಟಪಡಿಸಿದ್ದಾರೆ ಅವರು. ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದನೀಯ ಭಾಷೆ ಬಳಸುವುದಕ್ಕೆ ನನ್ನ ವಿರೋಧ ಇದೆ. ಸಮಾಜದಲ್ಲಿ ಅಂತಹ ನಡವಳಿಕೆಯೇ ಸಾಮಾನ್ಯವಾಗಬಾರದು. ಇದ್ದದ್ದೇ ಅದೆಲ್ಲ ಅನ್ನೋ ರೀತಿಯಲ್ಲಿ ನಿಂದನೆ ಮಾಡುವಂಥ ಹೇಳಿಕೆಗಳು ಬರಬಾರದು ಅಂತ ಕಂಗನಾ ಹೇಳಿದ್ದಾರೆ. ಕಂಗನಾ ಹೇಳಿದ್ದೇನು ಅಂದರೆ, ಜೆನ್ಸಿಗಳಲ್ಲ ಇವರು, ಜನ್ರೇಷನ್ ಗಟರ್ ಇದು ನಟಿ ಕಂಗನಾ ಮಾತಿದು. ನೆಟ್ಟಿಗರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆದರೂ ಯುವ ಜನತೆ ಕೆಂಗಣ್ಣಿಗೆ ಗುರಿಯಾಗಿರೋದು ನಟಿ ಮತ್ತು BJPಯ MP. ನಿಮ್ಮ ನೀವೇ ಜಿರಳೆಗಳು ಅಂತ ಕರ್ಕೊಳ್ತಾ ಇದ್ದೀರಿ, ನಿಮ್ಮ ವರ್ತನೆ ಕೂಡ ಅದೇ ರೀತಿ ಇದೆ ಟೀಕೆ ಮಾಡಿರೋದು ಕಂಗನಾ. ನೀಟ್ ಹೋರಾಟದ ವೇಳೆ ಪ್ರತಿಭಟನಾಕಾರರ ಆಕ್ರೋಶ, ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ವರ್ತನೆಯನ್ನು ಖಂಡಿಸಿರುವುದು ನಟಿ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿರೋದು ನಟಿ ಕಂಗನಾ ಇಲ್ಲಿ. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ BJPಯ MP ಇವರು. ಸೌರವ್ ದಾಸ್ ವಿರುದ್ಧ ಕೂಡ ಕಿಡಿಕಾರ್ತಾರೆ. ಸೌರವ್ ದಾಸ್ ವಿರುದ್ಧನೂ ಮಾತಾಡಿರೋದು ಕಂಗನಾ. CJP ವಕ್ತಾರ ಸೌರವ್ ದಾಸ್ ನಿರುದ್ಯೋಗಿ ಆಗಿಬಿಟ್ಟಿದ್ದಾರೆ. ಅವರ ವಯಸ್ಸಲ್ಲಿ ನಾನು 2 ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡ್ಬಿಟ್ಟಿದ್ದೆ. CJP ವಕ್ತಾರನಿಗೆ ಕಂಗನಾ ರಣಾವತ್ ಕೌಂಟರ್ ಕೊಟ್ಟಿರೋದಿತ್ತು. ಜಂತರ್ ಮಂತರ್ ಪ್ರೊಟೆಸ್ಟ್ಗೆ ಆಕ್ಷೇಪ ವ್ಯಕ್ತಪಡಿಸಿರೋದು ಕಂಗನಾ ಇಲ್ಲಿ. ಪ್ರಧಾನಿಯವರ ದಿವಂಗತ ತಾಯಿಯ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಾರೆ ಅವರು. ಇವರೆಲ್ಲ ಯಾವ ಸೀಮೆ ವಿದ್ಯಾರ್ಥಿಗಳು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಕಂಗನಾ ಇಲ್ಲಿ. ಮಾತಿಗೆ ಅಂದರೆ ಕಂಗನಾ ರಣಾವತ್ ಮಾತಿಗೆ ವ್ಯಂಗ್ಯವಾಡಿದ್ರು ಸೌರವ್ ದಾಸ್. ಇಲ್ಲಿ BJP ಪಕ್ಷದವರೇ ಅವರ ಮಾತನ್ನು ಸೇರಿಸೋಕೆ ತೆಗೆದುಕೊಳ್ತಾ ಇಲ್ಲ, ಕನ್ಸಿಡರೇ ಮಾಡ್ತಾ ಇಲ್ಲ ಕಂಗನಾನ BJPಯವರು. ಮತ್ತು ಸುಮ್ಮನೆ ಯಾಕೆ ಹಿಂಗೆ ಬಂದು ಮಾತನಾಡ್ತಾರೋ ಗೊತ್ತಿಲ್ಲ ಅಂಥೇಳಿ ಸೌರವ್ ದಾಸ್ ಕೂಡ ಕೌಂಟ್ರ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನ್ನ ವಯಸ್ಸಲ್ಲಿ 2 ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದೆ ಅಂತ ಕೂಡ ಛೇಡಿಸಿದ್ದಾರೆ ಕಂಗನಾ ಅವರು. ಈಗ ಇವ್ರ ವಯಸ್ಸಲ್ಲಿ ಈಗ ಅವ್ರು 2 ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿರಲಿ ಸರಿ, ಸಂತೋಷ. ಇವ್ರ ವಯಸ್ಸಲ್ಲಿ ಕೆಲಸ ಕೊಡಬೇಕಾಗಿದ್ದು ಯಾರು ಇವ್ರಿಗೆ? ಹಾಗಾದರೆ ಸರಿ, ಸೌರವ್ ದಾಸ್ಗೆ ನಿರುದ್ಯೋಗನೇ ಆಗಿಬಿಡಲಿ. ಅವರು ಛೇಡಿಸಿರೋದು ಸಾಮಾಜಿಕ ವರ್ತನೆ ಅದರದ್ದೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ, ಅದು ತೀರಾ ಆಕ್ಷೇಪಾರ್ಹ ಅಂತ ಅಲ್ಲ. ಕೆಟ್ಟ ಶಬ್ದ ಎಲ್ಲ ಬಳಸಬಾರ್ದು, ಓಕೆ, ಅಕ್ಸೆಪ್ಟಬಲ್. ನಿನ್ನ ವಯಸ್ಸಲ್ಲಿ ರಾಷ್ಟ್ರ ಪ್ರಶಸ್ತಿ ನಾನು ಪಡ್ಕೊಂಡಿದ್ದೆ ಅಂತ ಕಂಗನಾ ಹೇಳಬೇಕಾದ್ರೆ ಸರಿ, ಕಂಗನಾ ಅವರ ವಯಸ್ಸಲ್ಲಿ 2 ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿರಲಿ, ಕೆಲಸ ಸಿಕ್ಕಿತ್ತು, ಇಂಡಸ್ಟ್ರಿ ಅವಕಾಶ ಕೊಟ್ಟಿತ್ತು. ಸೌರವ್ ದಾಸ್ಗೆ ಕೆಲಸನ ಯಾವ ಗೌರ್ಮೆಂಟ್ ಕೊಡಬೇಕೀಗ? ಇವ್ರ ಕೆಲಸ ಇಲ್ಲ ಅಲ್ಲ, ಕೆಲಸ ಕೊಡ್ಬೋದಲ್ಲ. ಸೌರವ್ ದಾಸ್ ಏನು ಅನಕ್ಷರಸ್ಥ ಅಲ್ವಲ್ಲ? ಈ ಪ್ರಶ್ನೆ ಕೂಡ ಜನ ಇಲ್ಲಿ ಕೇಳ್ತಾ ಇದ್ದಾರೆ. नमस्ते दोस्तों, ये रील मैं मीडिया के बंधुओं के लिए बना रही हूँ क्योंकि मैंने कुछ प्रोटेस्टर्स को जो कि गटर छाप, अनैतिक, अश्लील बिहेवियर सड़क पर बच्चों के सामने, बुजुर्गों के सामने, महिलाओं के सामने डिस्प्ले कर रहे थे, उसको नॉर्मलाइज करने से मना किया है कि वी डू नॉट एक्सेप्ट दिस इन दिस सोसाइटी. हम लोग नहीं चाहते कि हमारे घर के बच्चों को कोई जो है अपनी अश्लील हरकतों से जो है टाइम से पहले सेक्सुअलाइज कर दे. हमारे घर के बुजुर्गों के सामने जो है हमें शर्मिंदगी महसूस कर, हम नहीं इस तरह का बिहेवियर एक्सेप्ट करते हैं, उसको नॉर्मलाइज नहीं होने देंगे. तो मीडिया जो है मेरे खिलाफ गैंगअप कर रही है और ये नहीं बताएगी कि जैसे स्काई रूट जैसे स्टार्टअप की मैंने कितनी बड़ाई की. हमारे देश के जेनजी जो हमें इतनी ऊंचाइयों पे लेके जा रहे हैं, नीट के छात्रों को मैंने